ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗಿರಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಆರೋಗ್ಯಕರವಾದಂತಹ ರಾಗಿ ದೋಸೆ ಮಾಡ್ತಾ ಇದ್ದೇನೆ. ರಾಗಿಯಿಂದ ದೋಸೆ ತುಂಬ ಸೂಪರ್ ಆಗಿರ್ತದೆ ಫ್ರೆಂಡ್ಸ್. ರಾಗಿಯಿಂದ ದೋಸೆ ಈ ಥರ ಒಮ್ಮೆ ದೋಸೆ ಮಾಡಿ ನೋಡಿ. ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ರಾಗಿಯಿಂದ ದೋಸೆ ನೋಡಿ ಎಷ್ಟು ತೆಳುವಾಗಿ ಎಷ್ಟು ಸೂಪರಾಗಿ ಬಂದಿದೆ ನೋಡಿ ರಾಗಿ ದೋಸೆ. ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈ ಥರ ದೋಸೆ ಹೇಗೆ ಮಾಡೋದು ಅಂತ ಹೇಳಿ ನೋಡುವ. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ. ಈಗ ಹೇಗೆ ಮಾಡೋದು ಅಂತ ನೋಡುವ. ನೋಡಿ, ನಾನು ಮೊದಲಿಗೆ ಒಂದು ಇದರಲ್ಲಿ ಪಾತ್ರೆಯಲ್ಲಿ ನೋಡಿ 1 ಕಪ್ಪಷ್ಟು ರಾಗಿ ತಗೊಂಡಿದ್ದೇನೆ. 1 ಕಪ್ಪಷ್ಟು, ಒಂದೇ ಕಪ್ಪಲ್ಲಿ ಅಳತೆ ಮಾಡ್ತಾ ಇದ್ದೇನೆ. ಅರ್ಧ ಕಪ್ಪಷ್ಟು ಬೆಳ್ತಿಗೆ ಅಕ್ಕಿ, ಮತ್ತೊಂದು ಅರ್ಧ ಕಪ್ಪಿನಷ್ಟು ಉದ್ದಿನ ಬೇಳೆ, ಮತ್ತೊಂದು 1 ಟೇಬಲ್ ಸ್ಪೂನ್ನಷ್ಟು ಮೆಂತೆ. ಇದನ್ನೆಲ್ಲ ಚೆನ್ನಾಗಿ ತೊಳಿಬೇಕು. ಚೆನ್ನಾಗಿ ತೊಳೆದು ಉಂಟಲ್ಲ, ನೆನೆಯಲಿಕ್ಕೆ ಇಡಬೇಕು. ಚೆನ್ನಾಗಿ ತೊಳಿಬೇಕು. ರಾಗಿಯಲ್ಲೆಲ್ಲ ತುಂಬ ಧೂಳು ಇರ್ತದೆ. ಹಾಗಾಗಿ ಚೆನ್ನಾಗಿ ತೊಳೆದು ಒಂದು 5 ಗಂಟೆಗಳ ಕಾಲ ನೆನೆಯಲಿಕ್ಕೆ ಬಿಡ್ತೇನೆ. ನಾನು ಎಲ್ಲ ಒಟ್ಟಿಗೆ ಹಾಕಿ ಇದು ಮಾಡಿ ಇಟ್ಟಿದ್ದೀನಿ. ನಾನು ನೆನೆಯಲಿಕ್ಕೆ ಇಟ್ಟಿದ್ದೇನೆ ಚೆನ್ನಾಗಿ ತೊಳೆದು. ನೋಡಿ, ಈಗ ನೋಡಿ ನೆನೆದಿದೆ ನೋಡಿ. 5 ಗಂಟೆಗಳ ನಂತರ ಚೆನ್ನಾಗಿ ನೆನೆದಿದೆ. ಇನ್ನು ಇದನ್ನು ರುಬ್ಬಲಿಕ್ಕೆ ಉಂಟು ನೋಡಿ. ಒಟ್ಟಿಗೆ ಹಾಕಿ ರುಬ್ಕೊಳ್ಬೇಕು ನೋಡಿ. ನಾನೊಂದು 2 ಸರಿ ಮಾಡಿ ರುಬ್ಕೊಳ್ತೇನೆ ಇದನ್ನು. ತುಂಬ ಸೂಪರಾಗಿರ್ತದೆ ಫ್ರೆಂಡ್ಸ್. ರಾಗಿ ದೋಸೆ ತುಂಬ ಚೆನ್ನಾಗಿ ಬರ್ತದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರ್ತದೆ ನೋಡಿ. ನಾನು ಉಪ್ಪು ಈಗಲೇ ಹಾಕ್ತಿದ್ದೇನೆ. ನಿಮಗೆ ಬೇಕಿದ್ದರೆ ಮತ್ತೆ ಕೂಡ ಹಾಕ್ಬೋದು. ಫರ್ಮೆಂಟೇಷನ್ ಆದಮೇಲೆ ಕೂಡ ಹಾಕ್ಕೊಳ್ಬೋದು. ನಾನು ಈಗಲೇ ಹಾಕ್ತಿದ್ದೇನೆ, ಏನು ತೊಂದರೆ ಇಲ್ಲ. ಮಿಕ್ಸಿಗೇನೆ ಹಾಕ್ಕೊಳ್ತಿದ್ದೇನೆ. ನೀರೆಷ್ಟು ಬೇಕು ನೋಡಿಕೊಂಡು ಹಾಕಿ ರುಬ್ಕೊಳ್ತಾ ಇದ್ದೇನೆ ನೋಡಿ. ಸ್ವಲ್ಪ ದಪ್ಪದಲ್ಲೇ ರುಬ್ಕೊಂಡಿದ್ದೇನೆ ನಾನು. ಮತ್ತೆ ಹದ ಮಾಡ್ಕೊಳ್ತೇನೆ ನಾನು. ಹಿಟ್ಟು ನೋಡಿ 2 ಸರಿ ಮಾಡಿ ರುಬ್ಕೊಂಡೆ ನಾನು. ನೋಡಿ, ಇದನ್ನು ಚೆನ್ನಾಗಿ ಕಲಸಿ, ನಾನು ಸೌಟಿಂದ ಕಲಿಸ್ತಾ ಇದ್ದೇನೆ. ನೀವು ಕೈಯಿಂದ ಕಲಿಸಿದರೆ ಇನ್ನೂ ಒಳ್ಳೆಯದು. ಇಲ್ಲದ್ರೆ ಸೌಟಿಂದ ಕೂಡ ಈ ಥರ ಕಲಿಸ್ಬೋದು ನೋಡಿ. ಚೆನ್ನಾಗಿ ಕಲಸಿ ಇದನ್ನೊಂದು 8 ಗಂಟೆಗಳ ಕಾಲ ಫರ್ಮೆಂಟೇಷನ್ಗೆ ಇಡಬೇಕು. 8 ಗಂಟೆಗಳ ಕಾಲ ಇಡಬೇಕು ನೋಡಿ. ಈಗ 8 ಗಂಟೆಗಳ ನಂತರ ನೋಡಿ ಫರ್ಮೆಂಟೇಷನ್ ಆಗಿದೆ. ಈಗ ದೋಸೆ ಮಾಡುವ ನಾವು. ದೋಸೆ ಹಂಚನ್ನು ಇಟ್ಟಿದ್ದೇನೆ, ಪ್ಯಾನನ್ನು ಇಟ್ಟಿದ್ದೇನೆ ನಾನು ಕಾಯಲಿಕ್ಕೆ ನೋಡಿ. ದೋಸೆ ಮಾಡ್ತಾ ಇದ್ದೇನೆ. ತುಂಬ ಸೂಪರಾಗಿ ಬರ್ತದೆ ನೋಡಿ. ಎಷ್ಟು ತೆಳುವಾಗಿ ಬೇಕಿದ್ರೂ ನಿಮಗೆ ಮಾಡ್ಬೋದು ದೋಸೆ. ತುಂಬ ಚೆನ್ನಾಗಿರ್ತದೆ. ಇದಕ್ಕೆ ತುಪ್ಪ ಬೇಕಿದ್ರೆ ತುಪ್ಪ, ಇಲ್ಲದ್ರೆ ಬೆಣ್ಣೆ ಯಾವುದು ಕೂಡ ಯೂಸ್ ಮಾಡ್ಬೋದು. ಎಣ್ಣೆ ಕೂಡ ಹಾಕ್ಬೋದು. ನಾನು ಎಣ್ಣೆನೇ ಹಾಕ್ತಾ ಇದ್ದೀನಿ, ತೆಂಗಿನ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಮುಚ್ಚಿಟ್ಟು ಮುಚ್ಚಳ ತೆಗೆದ ಮೇಲೆ ಉಂಟಲ್ಲ, ಸ್ವಲ್ಪ ಬಿಡಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ತೆಗಿಬೇಕು. ನೀವು ಮುಚ್ಚಳ ತೆಗೆದು ಆಗಲೇ ತೆಗಿಬಾರ್ದು. ದೋಸೆ ಚೆನ್ನಾಗಿ ಕಾದ ಮೇಲೆ ಈ ಥರ ತೆಗಿಬೇಕು ನೋಡಿ. ತುಂಬ ಸೂಪರಾಗಿರ್ತದೆ ಫ್ರೆಂಡ್ಸ್ ಈ ಥರ ದೋಸೆ ನೋಡಿ. ಮತ್ತೆ ಒಂದು ದೋಸೆ ಮಾಡ್ತಾ ಇದ್ದೇನೆ ನೋಡಿ. ನಿಮಗೆ ಎಷ್ಟು ತೆಳುವಲ್ಲಿ ಕೂಡ ಮಾಡ್ಬೋದು. ಇಷ್ಟು ತೆಳುವಾಗಿ ಕೂಡ ಬರ್ತದೆ ದೋಸೆ. ತುಂಬ ಸೂಪರಾಗಿರ್ತದೆ ದೋಸೆ. ಬಿಸಿ ಬಿಸಿಯಲ್ಲಿ ಸರ್ವ್ ಮಾಡಿದರೂ ಇನ್ನೂ ಕೂಡ ರುಚಿಯಾಗಿರ್ತದೆ. ರಾಗಿ ದೋಸೆ ತುಂಬ ಸೂಪರಾಗಿ ಬರ್ತದೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬ ಒಳ್ಳೆ ಆರೋಗ್ಯಕರವಾದಂತಹ ಒಂದು ಬ್ರೇಕ್ಫಾಸ್ಟ್ ಇದು ನೋಡಿ. ಈ ಥರ ಮಗುಚಿ ಹಾಕೋದಾದರೆ ಕೂಡ ಹಾಕ್ಕೊಳ್ಬೋದು ನೋಡಿ. ಮಗುಚಿ ಹಾಕಿ ಕೂಡ ಫ್ರೈ ಮಾಡ್ಬೋದು.